ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಯಶೋಧ. ನಾನು ಇವತ್ತು ನಿಮಗೆ ಮದುವೆ ಮನೆಯಲ್ಲಿ ಮಾಡುವಂತಹ ಉಂಡೆ ಪಕೋಡನ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಯಾವುದೇ ರೀತಿ ಮೈದಾ ಬಳಸ್ತಾ ಇಲ್ಲ, ಆರೋಗ್ಯಕರವಾಗಿ ಅಕ್ಕಿ ಹಿಟ್ಟನ್ನ ಬಳಸಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕಡಲೆ ಬೀಜ ಹಾಕೋತಾ ಇದ್ದೀನಿ. ನೋಡಿ, 1/4 ಕಪ್ ಕಡಲೆ ಬೀಜ ಹಾಕೋತಾ ಇದ್ದೇನೆ. ಇದನ್ನು ತರತರಿಯಾಗಿ ರುಬ್ಕೋಬೇಕಾಗುತ್ತೆ. ಆದ್ದರಿಂದ ಅದ್ರ ಜೊತೆಗೆ ಒಂದು 6ರಿಂದ 7 ಗೋಡಂಬಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೇನೆ. ಜೊತೆಗೆ ಒಂದು 6-7 ಎಸಳು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಆದ್ದರಿಂದ ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 1/4 kg ಈರುಳ್ಳಿ ತೊಗೊಂಡಿದ್ದೀನಿ. ಜೊತೆಗೆ 2ರಿಂದ 3 ಎಸಳು ಕರಿಬೇವು ತೊಗೊಂಡು ಹೆಚ್ಕೊಂಡು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ನಾವು ಒಂದು ಅರ್ಧ ಸ್ಪೂನು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಘಮಕ್ಕೆ ಚೆನ್ನಾಗಿರುತ್ತೆ. ಅದರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ನೋಡ್ಕೊಂಡು ಸೇರಿಸ್ಕೊಳ್ಳಿ. ಉಪ್ಪನ್ನ ಜಾಸ್ತಿ ಹಾಕ್ಕೋಬೇಡಿ, ಕಮ್ಮಿ ಆಯಿತು ಅಂದರೆ ಮತ್ತೆ ಸ್ವಲ್ಪ ಹಾಕ್ಕೋಬೋದು. ಅದರಿಂದ ಇದಾದ ನಂತರ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 3/4 ಭಾಗ ಸೇರಿಸ್ಕೊತಾ ಇದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಸಿಟ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಗರಿಗರಿಯಾಗಿರಲಿ ಅಂತ ಹೇಳಿ ಒಂದು 4ರಿಂದ 5 ಸ್ಪೂನು ಎಣ್ಣೆ ಬಿಸಿ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಕಳಿಸ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಯಾವುದೇ ಸೋಡಾ ಏನು ಬಳಸ್ತಾ ಇಲ್ಲ ನಾನು. ಇಷ್ಟೇ ಸಾಮಗ್ರಿಗಳನ್ನ ಹಾಕಿ ಬೋಂಡ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಈರುಳ್ಳಿ ನೀರು ಬಿಡುವವರೆಗೂ ಕಳಿಸ್ಕೋಬೇಕಾಗುತ್ತೆ. ನೀರು ಹಾಕ್ಕೋಬೇಡಿ, ನೀರು ಹಾಕೊಂಡ್ಬಿಟ್ರೆ ನೀರಾಗುತ್ತೆ. ಫಸ್ಟು ಒಂದು ಸಾರಿ ನೋಡ್ಕೊಳ್ಳಿ ಯಾವ ರೀತಿ ಬರಬೇಕು ಅಂತ ಹೇಳಿ. ಈ ರೀತಿ ನೀಟಾಗಿ ಒಂದು ಸಾರಿ ಕಳಿಸ್ಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಳಿಸ್ಕೋಬೇಕಾಗುತ್ತೆ. ನೋಡ್ಕೊಂಡು ಕಳಿಸ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಹದವಾಗಿರಬೇಕು. ಜಾಸ್ತಿ ತೆಳುನೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇಷ್ಟಿದ್ರೆ ಸಾಕು. ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು, ಆ ರೀತಿ ಕಳಿಸ್ಕೊಳ್ಳಿ. ಈಗ ಒಂದು 1/2 ಅವರು ಬಿಟ್ಬಿಡೋಣ ನೆನಿಲಿ ಚೆನ್ನಾಗಿ. ಅರ್ಧ ಗಂಟೆಯ ನಂತರ ಒಂದು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯಕ್ಕಿಡೋಣ. ತುಂಬ ಜಾಸ್ತಿನೂ ಕಾಯಬಾರ್ದು, ಒಂದು ಹದವಾಗಿ ಎಣ್ಣೆ ಕಾಯಲಿ. ನೋಡಿ, ಎಣ್ಣೆ ಕಾಯ್ದ ನಂತರ ಈ ರೀತಿ ಉಂಡುಂಡೆ ಮಾಡಿ ಬಿಟ್ಕೊಳ್ಳೋಣ. ನಿಧಾನವಾಗಿ ಒಂದೊಂದೇ ಉಂಡೆ ಮಾಡಿಕೊಂಡು ಬಿಟ್ಕೊಳ್ಳಿ. ಈ ರೀತಿ ಎಲ್ಲ ಬಿಟ್ಕೊಂಡ ನಂತರ ಒಂದು ಸ್ವಲ್ಪ ಹೊತ್ತು ಕೈ ಆಡ್ಸೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಒಂದು 10 ನಿಮಿಷ ಬೇಯ್ದ ನಂತರ ನಿಧಾನ ಉರಿಯಲ್ಲೇ ನಿಧಾನವಾಗಿ ಒಂದೊಂದೇ ತಿರುವಾಕೊಳ್ಳಿ, ಇಲ್ಲಾಂದ್ರೆ ಒಡ್ಕೊಂಬಿಡುತ್ತೆ. ಅದರಿಂದ ನೋಡಿ, ಈ ರೀತಿ ಎರಡೂ ಕಡೆ ನೀಟಾಗಿ ನಿಧಾನ ಉರಿಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಮಾಡಿಕೊಂಡ್ರೆ ಉಂಡೆ ಪಕೋಡ ರೆಡಿಯಾಗುತ್ತೆ. ಮದುವೆ ಮನೆ ಶೈಲಿಲೇ ರೆಡಿಯಾಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಒಂದು ಸಾರಿ ಟ್ರೈ ಮಾಡಿ. ನೀವು ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಗೆಳೆಯರೇ.